ಬನ್ನೆಟ್ಟಿ ಗ್ರಾಮದಲ್ಲಿ ಗಂಗರೆಡ್ಡಿ ಅಂತಕ್ಕಂಥ ಬನ್ನೆಟ್ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ 176/4 176/6 2-3 ವರ್ಷಗಳಿಂದ ಗುತ್ತಿಗೆ ಅದರ ಮೇಲೆ ಆ ಜಮೀನನ್ನು ಸಾಗುವಳಿ ಮಾಡ್ತಾಯಿದ್ದಾರೆ. ಸಾಗುವಳಿ ಮಾಡ್ತಾ ಸಂದರ್ಭದಲ್ಲಿ ಗಂಗರೆಡ್ಡಿ ಅವರಂಥ ವ್ಯಕ್ತಿ ಜಮೀನಕ್ಕೆ 31/5/2025 ಬೆಳಗಿನ ಜಾವ ಜಮೀನಕ್ಕೆ ಹೋದ ಸಂದರ್ಭದಲ್ಲಿ ಆ ವ್ಯಕ್ತಿ ವಾಪಸ್ ಬರಲೇ ಇಲ್ಲ. ಹೀಗಾಗಿ ಬೆಳಗಿನ ಜಾವ ಬರಲಾದ ಕಾರಣ ಕುಟುಂಬದ ಎಲ್ಲ ಸದಸ್ಯರು ಕೂತ್ಕೊಂಡು ವಾಪಸ್ಸಿ ಆ ಗಂಗರೆಡ್ಡಿ ಜಮೀನಕ್ಕೆ ಭೇಟಿ ಕೊಟ್ಟರು. ಆದರೆ ಸಾಯಂಕಾಲ ಆದರೂ ಕೂಡ ಬರಲಿಲ್ಲ ಅಂತಕ್ಕಂಥ ವಿಚಾರವನ್ನು ಆ ಕುಟುಂಬದವ್ರನ್ನ ವಿಚಾರಿಸಿದಾಗ ನಿಮ್ಮಪ್ಪ ಬೆಳಿಗ್ಗೆ ಬಂದಿದ್ದ ಆದರೂ ಕೂಡ ವಾಪಸ್ ಇಲ್ಲಿ ಬಂದಿದ್ದಿಲ್ಲ ಅಂತ ಹೇಳಿದ್ರು. ಆದರೆ ಮಾದೇವಪ್ಪ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ ಚಪ್ಪಲಿ ಕೂಡ ಅದೇ ಜಮೀನದಲ್ಲಿದ್ದು ಅವರೆಲ್ಲರೂ ಸೇರಿಕೊಂಡು ಆ ಕುಟುಂಬದ ಸದಸ್ಯರು ಮತ್ತು ಗಂಗರೆಡ್ಡಿಯ ಕುಟುಂಬದವರು ಸೇರಿ ಆ ಜಮೀನನ್ನು ಸುತ್ತಾಕಿದ್ರು. ಕೊಲೆಯಾದ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಹುಡುಕಾಡಿ ವಾಪಸ್ ಮನೆಗೆ ಬಂದರು. 2 ದಿನ ಬಿಟ್ಟು ಗಂಗರೆಡ್ಡಿ ಕುಟುಂಬದವರು ಅಲ್ಲೊಂದು ಶವ ಬಿದ್ದಿದೆ, ನಿಮ್ಮ ಅಪ್ಪಂದು ಅದನ್ನು ನೋಡಿ ಗುರುತಿಸೋನು ಬಾ ಅಂತೇಳಿ ಅವರೇ ಕರೆದುಕೊಂಡು ಹೋದರು. ಮತ್ತು ಅದು ನಿಮ್ಮ ಅಪ್ಪಂದೇ ಅಂತಲೂ ಹೇಳಿದ್ರು ಅವರು. ಅಲ್ಲಿ ಹೋದ ಸಂದರ್ಭದಲ್ಲಿ ಮಾದೇವಪ್ಪ ಪೂಜಾರಿ ಅಂತಕ್ಕಂಥ ವ್ಯಕ್ತಿ ಶವ ಕೊಳುತ್ತಿತ್ತು, ಗುರುತು ಸಿಗಲಾರಂಥ ಪರಿಸ್ಥಿತಿಯಲ್ಲಿತ್ತು. ಆದರೂ ಕೂಡ ಇದು ನಿಮ್ಮ ಅಪ್ಪಂದೇ ಶವ ಅಂತೇಳಿ ಅವರೇ ಗುರುತಿಸಿದ್ರು. ಆನಂತರ ಪೊಲೀಸ್ ಠಾಣೆಗೆ ಹೇಳಿದ್ರು. ಪೊಲೀಸ್ ಠಾಣೆದವರು ಅವತ್ತಿನ ದಿನ 31/5/2025 ಮತ್ತು 3/6/2025 ಅದರ ಒಳಗಾಗಿ ಒಂದು FIR ದಾಖಲಾಗ್ತದೆ. ದಾಖಲಾಗಿ ಒಂದು 3-4 ದಿನ ಕಳೆದ ನಂತರ ಮೆಡಿಕಲ್ ರಿಪೋರ್ಟು ಅದು ಕೊಲೆ ಅಂತ ಹೇಳಿ ಬರ್ತದೆ. ಫಸ್ಟ್ನೇ ರಿಪೋರ್ಟು ಅದು ಯಾವುದೇ ವ್ಯಕ್ತಿ ಮೇಲೆ FIR ಮಾಡಿರಲ್ಲ, ನಾವು ತನಿಖೆ ಮಾಡ್ತೀವಿ, ನೀವು ಇದು ಕೊಡ್ರಿ FIR ಮಾಡಿರಿ ಅಂದಾಗ FIR ಮಾಡ್ತಾರೆ ನಮ್ಮ ಸಂಬಂಧಿಗಳು. ಆದರೆ ಮೆಡಿಕಲ್ ರಿಪೋರ್ಟ್ ಬಂದಿಂದ ತನಿಖೆ ಮಾಡಿ ಮೆಡಿಕಲ್ ರಿಪೋರ್ಟ್ ಕೊಲೆ ಅಂತ ಬಂದಿಂದನೂ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಹೋಯ್ತದಂದ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲೀಸ್ ಸಿಂದಗಿಯಲ್ಲಿ ಇದೆ ಅಂತ ಇಲ್ಲ ಅಂತಕ್ಕಂಥ ವಿಚಾರವನ್ನು ಇವತ್ತು ಹೇಳಬೇಕಾಗ್ತದೆ. ಅಷ್ಟು ಬಂದರೂ ಕೂಡ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳಲ್ಲಿ ನಮ್ಮೆಲ್ಲ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳು ಹೋಗಿ ಸರ್ ಮೆಡಿಕಲ್ ರಿಪೋರ್ಟ್ ಕೊಲೆ ಅಂತ ಬಂದಿದೆ, ನೀವು ಗುರುತಿಸ್ರಿ ಸರ್ ಅಂತ ಹೇಳಿದೇವೆ. ಆಯಿತು, ನೀವು ಯಾರ ಮೇಲೆ ಸೋಷೆ ಇದೆ ಅಂತ ಕೊಡ್ರಿ ಅಂದರೂ ಕೂಡ ಮತ್ತೊಂದು ನಾವು ಅರ್ಜಿ ಬರೋದು ಪೊಲೀಸ್ ಇಲಾಖೆ ಕೊಟ್ಟರು ಸಹಿತ ಯಾಡ್ ಮಾಡ್ಕೊಳ್ಳಲ್ಲ ಅವರು. ಇವತ್ತು ನಮಗೆ ಗೊತ್ತಿರೋ ಹಾಗೆ ಒಂದು FIR ಆದ್ರೆ 60 ದಿನ ಪರಿಶೀಲನೆ ಮಾಡಬೇಕು ಅಥವಾ 90 ದಿನ ಪರಿಶೀಲನೆ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು. ಆದರೆ ಇವತ್ತು 90 ದಿನ ಗತಿಸಿ ಹೋದರೂ ಕೂಡ ಪೊಲೀಸ್ ಇಲಾಖೆ ಹೀಗಾಗಿ ಇವತ್ತು ಪ್ರಜಾಪ್ರಭುತ್ವ ಅಂತಕ್ಕಂಥ ಜೀವಂತವಾಗಿ ಇಟ್ಕೊಂಡು ಹೋಗ್ಬೇಕು. ಇವತ್ತು ಪ್ರಜಾಪ್ರಭುತ್ವನ ಕಗ್ಗೊಲೆಯನ್ನು ಮಾಡ್ತಕ್ಕಂಥ ಪೊಲೀಸ್ ಇಲಾಖೆದವರೇ ಮಾಡ್ತಿದ್ದಾರೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ದಲಿತ ಸಂಘರ್ಷ ಸಮಿತಿ ಅವ್ರನ್ನ ಅಮಾನತುಗೊಳಿಸ್ಬೇಕಂತೇಳಿ ನಾವು ಇವತ್ತು ಜಾಥಾನ ಹಮ್ಮಿಕೊಂಡಿದ್ದೇವೆ. ಮತ್ತು ಆ ಕುಟುಂಬಕ್ಕೆ ಸೂಕ್ತವಾದಂಥ ಪರಿಹಾರ ಬರಬೇಕು ಮತ್ತು ಆ ಕುಟುಂಬಕ್ಕೆ ನೌಕರಿ ಸಿಗಬೇಕಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿಯ ಒಂದು ಆಸೆ ಇದೆ, ಒತ್ತಾಯ ಇದೆ. ಅವತ್ತು 19/9/2025 ಬೆಳಗ್ಗೆ ಗ್ರಾಮದಿಂದ ಬನ್ನೆಟ್ಟಿ ಗ್ರಾಮದಿಂದ ನಾವು ಜಾಥಾ ಪ್ರಾರಂಭ ಮಾಡಿ ಬನ್ನೆಟ್ಟಿ ಗ್ರಾಮ ದಾಟಿ ಸಿಂದಗಿ ಮತ್ತು ಬ್ಯಾಕ್ವರ್ಡ್ ಮಧ್ಯದಲ್ಲಿ ನಾವು ವಾಸ್ತವ ಹುಡ್ಕೊಂಡು ಬೆಳಗ್ಗೆ ಮತ್ತೆ 20ನೇ ತಾರೀಕಿಗೆ ಪ್ರಾರಂಭ ಮಾಡಿ SBI ಹಳೆ ರೋಡ್ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಮಾಲಾರ್ಪಣೆ ಮಾಡಿಕೊಂಡು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಧಿಕಾರಿಗಳು ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ನಾವು ಅವತ್ತು ಎಚ್ಚರಗೊಳಿಸ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಚಳವಳಿ ಏನು ಮತ್ತು ದಲಿತ ವ್ಯಕ್ತಿಯ ಕೊಲೆ ಆಗಿದ್ದು ಅಂಥವು ಸಿಂದಗಿ ತಾಲೂಕಿನಲ್ಲಿ ಹಲವಾರು ಇವತ್ತು ಮೊನ್ನೆ 4-5ನೇ ತಾರೀಕಿಗೆ ಒಂದು ಇಲ್ಲೇ ಮದಿನಾನಗರದಲ್ಲಿ ಒಂದು ಕೊಲೆ ಆಯಿತು. ಅದನ್ನು ಕೂಡ ಪೊಲೀಸ್ ಇಲಾಖೆದವರು ಕಣ್ಮುಚ್ಚಿ ಕುಳಿತಿದ್ದಾರೆ, ತನಿಖೆ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಅಂತಕ್ಕಂಥ ವಿಷಯವನ್ನು ಖಂಡಿಸಿ ಇವತ್ತು ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಹೇಳಿ